ಸ್ನೇಹಿತರೆ, ನಾವು ಜೀವನದಲ್ಲಿ ಎಷ್ಟೇ ಮುಂದೆ ಹೋಗಿ ಏನೇ ಮಾಡಿದ್ರೂ ನಮಗೆ ಕೊನೆಗೆ ಬೇಕೇ ಬೇಕಾಗೋದು ನೆಮ್ಮದಿ ಮಾತ್ರ. ತಾವು ನೆಮ್ಮದಿ ಕೆಲವರಿಗೆ ತಮಗೆ ಇಷ್ಟವಾಗಿರ್ತಕ್ಕಂಥ ಊಟ ತಿನ್ನೋದ್ರಿಂದನೂ ಸಿಗುತ್ತೆ ಅಂತ ಹೇಳಿದರೆ ತಪ್ಪಾಗಲ್ಲ. ನಮ್ಮಮ್ಮ ಊರಿಂದ ಬರುವಾಗ ಈ ಸಲ ನನಗೆ ಇಷ್ಟ ಅಂಥೇಳಿ ಅಕ್ಕಿ ರೊಟ್ಟಿ, ಎಣ್ಗಾಯಿ ಪಲ್ಯ ಮತ್ತು ಕುಂಬಳ ಚಟ್ನಿನ ಮಾಡ್ಕೊಂಡು ಬಂದಿದ್ದರು. ಆ ಮಸಾಲ ತುಂಬಿರೋ ಎಣ್ಗಾಯಿ ಪಲ್ಯ, ಆ ಗರಿ ಗರಿ ಕೊಬ್ಬರಿ ಚಟ್ನಿ ಮತ್ತು ಸಾಫ್ಟಾಗಿರೋ ಒಂದು ಅಕ್ಕಿ ರೊಟ್ಟಿನ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾಯಿತ್ತು ಸ್ನೇಹಿತರೆ. ಕೊನೆಗೆ ಆ ಅಕ್ಕಿ ರೊಟ್ಟಿನ ಜಾಸ್ತಿ ಪಲ್ಯ, ಸ್ವಲ್ಪ ಚಟ್ನಿನ ಹಾಕ್ಕೊಂಡು ಈ ಥರ ಇಟ್ಕೊಂಡು ಟೇಸ್ಟ್ ತಿಂತಾಯಿದ್ರೆ ಥ್ಯಾಂಕ್ಸ್ ಟು ಅಕ್ಕಿ ರೊಟ್ಟಿ.